ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಬರೀ 5 ಲಕ್ಷನಾ? ನನ್ನ ಮಗನೇನು ಮಾರಾಟಕ್ಕಿಟ್ಟಿರೋ ಸೆಕೆಂಡ್ ಹ್ಯಾಂಡ್ ಕಾರ್ ಅನ್ಕೊಂಡಿದ್ದೀರಾ? ನನ್ನ ಮಗ ಮದ್ವೆ ಮಾಡ್ಕೊಂತೀನಿ ಅಂದ್ರೆ ಹೆಣ್ಗಳು ಕ್ಯೂನಲ್ಲಿ ನಿಂತ್ಕೊಂತಾರೆ. ಹೆತ್ತವರು ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ಬರೀ 5 ಲಕ್ಷನಾ? ಆಗೋದಿಲ್ಲ. ನನಗೆ ವರದಕ್ಷಿಣೆ ರೂಪದಲ್ಲಿ 15 ಲಕ್ಷ ಬೇಕೇ ಬೇಕು. ಅದಕ್ಕಿಂತ 1 ರೂಪಾಯಿ ಕಮ್ಮಿ ಆದ್ರೂ ನಾನು ತಗೊಳೋದಿಲ್ಲ. ಏನು 15 ಲಕ್ಷನಾ? ಅಲ್ಲ ಅದೇನು ಹುಣಸೆ ಹಣ್ಣಿನ ಬೀಜನ ಕೈ ಎತ್ತು ಕೊಟ್ಬಿಡೋದಿಕ್ಕೆ? ಹಾ ಹಾ ಕರೆಕ್ಟ್ ಕರೆಕ್ಟ್. 15 ಲಕ್ಷ ತುಂಬಾನೇ ಜಾಸ್ತಿ ಆಗೋಯ್ತು. ಅಷ್ಟು ಅಲ್ಲದೆ ಆ ದುರ್ಗಾ ಅಷ್ಟೊಂದೆಲ್ಲ ಬೆಲೆ ಬಾಳಲ್ಲ. ಅವ್ರಿಗೆ 15 ಲಕ್ಷ ಕೊಡೋದಾದ್ರೆ ನನಗೂ 15 ಲಕ್ಷ ಬೇಕು. ಇವ್ರಿಗೆ ಯಾಕೆ 15 ಲಕ್ಷ ಕೊಡ್ಬೇಕು? ಅದೆಲ್ಲ ನಿಮಗ್ ಬೇಡ. ಅದು ನಮ್ ನಡುವಿನ ವ್ಯವಹಾರ. ನನ್ಗದೆಲ್ಲ ಗೊತ್ತಿಲ್ಲ. ವರದಕ್ಷಿಣೆ ರೂಪದಲ್ಲಿ ನನ್ಗೆ 15 ಲಕ್ಷ ಬೇಕೇ ಬೇಕು. ಇಲ್ಲ ಅಂದ್ರೆ ಈ ಡೀಲ್ ಕ್ಯಾನ್ಸಲ್. ಟಿವಿಲಿ ಫೈಟ್ ನೋಡಿ ಬೋರ್ ಬಂದಿತ್ತು. ಇದೊಂಥರ ಚೆನ್ನಾಗಿದೆ ಲೈವ್ ಆಕ್ಷನ್. ಅಯ್ಯೋ ಎಷ್ಟೊತ್ತಿಗೆ ಕೈ ಮಲಾಯಿಸ್ತಾರೆ ಏನೋ. ಸುಮ್ಮನೆ ಕೂತಿದ್ದೀರಲ್ಲ, ಅವ್ರಿಗೆ ಬಾಯಿ ಮುಚ್ಕೊಂಡಿರಕ್ಕೆ ಹೇಳಕ್ಕಾಗಲ್ವಾ ನಿಮ್ಗೆ? ಏನಿಲ್ಲ ಮಯ್ಯ, ನಮ್ಮ ದಮ್ಮು ಲೆವೆಲ್ಗೆ ಜಗಳ ಮಾಡೋರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಪಟ್ಟಿಗೆ ದರ್ಶನ ಆಯ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ನೀನೇನೇ ಹೇಳು, ಆದ್ರೂ ನಮ್ಮ ದಮ್ಮು ಲೆವೆಲ್ಲೇ ಬೇರೆ. ಸ್ಟಾಪ್ ಇಟ್! ಶಾಂಭವಿ ನೋಡಿ, ನಾನ್ ನಿಮ್ಗೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಆದ್ರೆ ಮೊದ್ಲು ದುರ್ಗಾ ಕತ್ತಿಗೆ ತಾಳಿ ಬೀಳ್ಬೇಕು. ದುರ್ಗಾ ಮದುವೆ ಆಗೋ ಮುಂಚೆ ನಿಮ್ರಿಗೂ 1 ಪೈಸಾ ಸಿಗಲ್ಲ. ಮೊದ್ಲು ಮದ್ವೆ, ಆಮೇಲೆ ದುಡ್ಡು. ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಬಿಸ್ನೆಸ್ ಮಾತಾಡ್ಕೊಂಡು ಹೊಸ ಸೀನ್ ಕ್ರಿಯೇಟ್ ಮಾಡಬೇಡಿ. ಮಾಯಾ, ಅಲ್ಲೋಡು, ಆ ಹಿತನ್ಗೆ ದುರ್ಗನ ಕಳ್ಸೋದು ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಹೇಗ್ ತಪ್ಕೊಂಡು ನಿಂತಿದೆ ಅಂತ. ಈ ಮರಿ ಕೋತಿ ಅಮ್ಮ ಕೋತಿನ ಹಿಡ್ಕೊಂಡಿರುತ್ತಲ್ಲ, ಹಾಗಿದೆ. ದುರ್ಗಾ ಇಷ್ಟು ದಿನ ಹಿತ ಸಪೋರ್ಟ್ ಸಿಸ್ಟಮ್ ಆಗಿದೆ. ಇವಾಗ ಅವಳು ಹೋದ್ಮೇಲೆ ಹಿತನ್ಗೆ ಯಾರಿದ್ದಾರೆ? ಹೇಗೋ ವಾಯ್ಸ್ ಬಂದಿತ್ತು, ಇವಾಗ ಅದು ಹೋಗ್ಬಿಡತ್ತೆ ಬಿಡಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲಾನು ನಮ್ಮ ಕಂಟ್ರೋಲ್ಗೆ ವಾಪಸ್ ಬರುತ್ತೆ. ಸಿದ್ಧಾಂತ್, ಏನ್ ನಿರ್ಧಾರ ತಗೊಂಡೆ? ನನ್ಗಂತೂ ದುರ್ಗಾ ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಮ ಮನೆಗೆ 7 ಮಾಡಿಸ್ದಂಗಿದ್ದಾಳೆ. ಏನ್ ನಯ, ಏನ್ ವಿನಯ. ತೇಟ್ ಮಹಾಲಕ್ಷ್ಮಿ ತರ ಅಷ್ಟು ಐಶ್ವರ್ಯ ತಗೊಂಡು ನಮ್ಮ ಮನೆಗೆ ಬರ್ತಾಳೆ. ಏನಂತೀರಿ? ನೀ ಹೇಳಿದ್ಮೇಲೆ ಮುಗೀತು. ದುರ್ಗಾ ನಮ್ಮ ಮನೆಗೆ ತಕ್ಕ ಸೊಸೆ. ಈ ದುರ್ಗಾ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಈ ಮನೇನ ಬೆಳಗ್ತಾಳೆ. ಎಲ್ಲ ನೀವೇ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ಮದ್ವೆ ಆಗ್ಬೇಕಾಗಿರೋ ಒಪಿನಿಯನ್ ನಾವು ತಿಳ್ಕೋಬೇಕಲ್ವಾ? ಸಿದ್ಧಾಂತ್, ನೀನ್ ಹೇಳಪ್ಪ, ನಿನಗೆ ನಮ್ಮ ದುರ್ಗಾ ಒಪ್ಪಿಗೆನಾ?
ನನಗೆ ದುರ್ಗವ್ರು ಇಷ್ಟ ಆದರು. ನಂಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಐ ಥಿಂಕ್ ಶಿ ಇಸ್ ದ ರೈಟ್ ಒನ್ ಫಾರ್ ಮೀ. ಹುಡುಗ ಒಪ್ಕೊಂಡಾಯ್ತಲ್ಲ, ಇನ್ನೇನು ವಾಲ್ಗ ಊದಿಸ್ಬಿಡೋದೆ. ಆದಷ್ಟು ಬೇಗ ಮದುವೆ ಆಗ್ಬಿಟ್ರೆ ದುಬೈಗೆ ಹೋಗಕ್ಕೂ ಅನುಕೂಲ ಆಗತ್ತೆ. ಒಂದು ನಿಮಿಷ, ಈ ಮದುವೆ ನಡೀತೆ ಅಂತ ಯಾರು ಹೇಳಿದ್ದು? ಇದೇನಪ್ಪ ಸಿದ್ಧಾಂತ್, ಈಗ ತಾನೇ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ಯಲ್ಲ? ಹೌದು ಹೇಳ್ದೆ, ಆದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅರ್ಥ ಅಲ್ವಲ್ಲ. ಸಿದ್ಧಾಂತ್, ಹೀಗೆಲ್ಲ ಒಕ್ಟೊಕ್ಟ ಮಾತಾಡ್ಬೇಡಪ್ಪ. ಅದೇನು ಅಂತ ಬಿಡಿಸಿ ಹೇಳು. ಅಂದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅಲ್ಲ ಅಲ್ವಾ? ದುರ್ಗಾ ಅವರು ಒಪ್ಕೋಬೇಕಲ್ವಾ? ಅವ್ರಿನ್ನೂ ಏನೂ ಉತ್ತರ ಕೊಟ್ಟಿಲ್ಲ. ಅವಳ ಒಪ್ಪಿಗೆ ತಗೊಂಡು ಏನಾಗಬೇಕಾಗಿದೆ? ಏನೇ ನಿನ್ನ ಮಾತಿನ ಅರ್ಥ? ಅವಳಿಗೇನು ಭಾವನೆಗಳೇ ಇಲ್ಲ ಅಂತನಾ? ಅಯ್ಯೋ, ಅದು ಹಾಗಲ್ಲ ರೀ. ದುರ್ಗಾ ಒಪ್ಕೊಂಡೇ ಒಪ್ಕೋತಾಳೆ ಅಂತ ಹೇಳಕ್ ಹೊರಟೆ ಅಷ್ಟೇ ಅಲ್ವೇನೆ ದುರ್ಗಾ? ಅದು ಚಿಕ್ಕಮ್ಮ, ನಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಯೋಚನೆ ಮಾಡಿ ಹೇಳಿ, ನೋ ಪ್ರಾಬ್ಲಮ್. ಟೈಮಾ? ನನ್ನ ಚಿಂತಂತ ಮಗನ ಮಾಮ್, ಅವ್ರಿಗೂ ಯೋಚನೆ ಮಾಡೋ ರೈಟ್ಸ್ ಇದೆ. ಮದುವೆ ಅಂದಮೇಲೆ ಚಿಕ್ಕ ವಿಚಾರ ಅಲ್ಲ ಅಲ್ವಾ? ದುರ್ಗಾ ಅವರೇ, ನೀವು ಡಿಸಿಷನ್ ತಗೊಂಡ್ಮೇಲೆ ಮತ್ತೆ ಮೀಟ್ ಮಾಡೋಣ. ನಾವಿನ್ನು ಬರ್ತೀವಿ. ಏ ದುರ್ಗಾ, ಯೋಚನೆ ಮಾಡೋದಕ್ಕೆ ಏನೇ ಇದೆ? ಚಿನ್ನದಂತ ಹುಡುಗ ಕಣೆ ಅವನು. ನಿನ್ನಂಥವಳನ್ನ ಅವನು ಒಪ್ಕೊಂಡಿದ್ದೆ ಹೆಚ್ಚು. ಅದೇ ಮತ್ತೆ. ಏಯ್ ದುರ್ಗಾ, ನಿನಗೇನೋ ಲಂಡನ್ ರಾಜ್ಕುಮಾರ ಬೇಕಿದ್ನೇನಮ್ಮ?